ಹಾಯ್ ಹಲೋ ಗೈಸ್, ನಾವಿವತ್ತು ಬಂದ್ಬಿಟ್ಟು ಮೋಡ್ ಪೈಪ್ಲೈನ್ ಹಾಕಿದ್ದೀವಿ ಅವಲಹಳ್ಳಿಯಲ್ಲಿ 4290 ಸೈಟ್. ಇದು ಲಿಫ್ಟು ಡೂಪ್ಲೆಕ್ಸ್. ಇದು ಸ್ಟೇರ್ ಕೇಸ್ ಕಟ್ಔಟ್ ಇದೆ. ಇಲ್ಲೆಲ್ಲ ಇಲ್ಲಿ ಡಿ ಬಾಕ್ಸ್ ಬರುತ್ತೆ. ಇಲ್ಲಿ ಟೋಟಲ್ 21 ಡ್ರಾಪ್ ಇದ್ದಾವೆ. 6 ನೆಟ್ ಕೇಬಲ್ಲು, CCTV, ಡಾಟಾದು ಇದೆ. ಇದು ಡಿ ಬಾಕ್ಸ್ ಇವೆಲ್ಲ ಹಾಕಿದ್ದೀವಿ. ಹೀಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಬೆಳಗ್ಗೆ ನಿನ್ನೆ ಮಾರ್ಕ್ ಮಾಡಿ ಹೋದ್ವಿ, ಸಾಯಂಕಾಲ ಬೆಳಗ್ಗೆ ಬಂದು ಮೂರು ಜನ ಹಾಕಿದ್ದೀವಿ. ತೋರಿಸ್ತೀನಿ ಬನ್ನಿ. ಡಿ ಬಾಕ್ಸಿಂದ ಇಲ್ಲಿಂದ ತೋರಿಸ್ತೀನಿ. ಡಿ ಬಾಕ್ಸಿಂದ 2 TV ಹತ್ರ ಹೋಗಿದ್ದಾವೆ. ಒಂದು ಆ ಮೂಲೆ CCTV ಒಂದು, ಮತ್ತು ಈ ರೂಮ್ದು TV ಒಂದು ಸೀದಾ ಅಲ್ಲಿಗೆ ಹೋಗುತ್ತೆ. ಇನ್ನೊಂದು ಪೈಪ್ ಹೋಗಿದೆ. ಟೋಟಲ್ 3 ಪೈಪ್ಲೈನ್ ಆ ಕಡೆ ಹೋಗಿದ್ದಾವೆ. ಒಂದು ಪವರ್ದೊಂದು ಹೋಗುತ್ತೆ ಅಲ್ಲಿ ಸರ್ಕ್ಯೂಟು. ಇನ್ನೊಂದು ಆ ಕಡೆ ಲಾಸ್ಟ್ ಒಂದು ಬಂದ್ಬಿಟ್ಟು ಸೀದಾ ಅಲ್ಲೊಂದು ಬೆಡ್ರೂಮ್ ಹೋಗಿದೆ. ಇನ್ನೊಂದು ಹಾಲಲ್ಲಿ ಹೋಗಿದೆ. ಟೋಟಲ್ 5 ಹೋಗಿದ್ದಾವೆ. ಒಂದು ಹಾಲಲ್ಲಿ, ಒಂದು ಬೆಡ್ರೂಮಿಗೆ, ಒಂದು 2 CCTV, ಒಂದು TV ಒಂದು TV ಹತ್ರ ಸರ್ಕ್ಯೂಟ್ ಒಂದು. ಟೋಟಲ್ 5 ಹೋಗಿದ್ದಾವೆ. ಆಮೇಲೆ ಇಲ್ಲಿ ಲೈಟ್ ಪಾಯಿಂಟ್ಗೆ, ಸ್ವಿಚ್ ಕಂಟ್ರೋಲ್ಗೆ ಇಲ್ಲಿ ಡ್ರಾಪ್ ಆಗಿದೆ ಈಗ ಲಾಸ್ಟ್ ಒಂದು ಅದು. ಆಮೇಲೆ ಈ ಕಡೆ ಬಂದುಬಿಟ್ಟು ಡಿ ಬಾಕ್ಸಿಂದ ಸೀದಾ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಹತ್ರ ಹೋಗಿದೆ. ಕಿಚನ್ಗೆ ಮತ್ತು ಡ್ರೆಸ್ಸಿಂಗ್ ಏರಿಯಾ ಹತ್ರ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಡೈರೆಕ್ಟ್ ಸೀದಾ ಹೋಗಿ ಅಲ್ಲಿ ಫ್ಯಾನ್ ಬಾಕ್ಸಿಂದ ಪಕ್ಕದಲ್ಲಿ ಸರ್ಕ್ಯೂಟ್ ಇರ್ತಿದೆ, ಈ ರೂಮ್ಗೆ ಆಯಿತು. ಇನ್ನೊಂದು ಬಂದ್ಬಿಟ್ಟು ಸೀದಾ ಆ ಕಿಚನ್ ಹತ್ರ ಹೋಗಿದೆ. ಇನ್ನೊಂದು ಕಿಚನ್ ಹತ್ರ ಜಂಕ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿದೆ. ಇನ್ನೊಂದು ಸೀದಾ 2 ಹೋಗಿದ್ದಾವೆ. ಒಂದು ಸರ್ಕ್ಯೂಟ್ದೊಂದು, ಒಂದು ಡಾಟಾದೊಂದು. ಅಲ್ಲಿ ಮೂಲೆ CCTV ಹತ್ರ ಕೂಡಿಸೋಕ್ಕಂತ ಅಲ್ಲಿ ಕಳಿಸಿದ್ದೀವಿ. 2 ಅಲ್ಲಿ ಹೋಗಿದ್ದಾವೆ. ಇನ್ನೊಂದು ಬಂದ್ಬಿಟ್ಟು ಸೀದಾ ಆ ಕಡೆ ಡೈನಿಂಗ್ ಹಾಲ್ ಹತ್ರ ಜಂಕ್ಷನ್ ಬಾಕ್ಸ್ ಹತ್ರ ಲಿಂಕ್ ಆಗಿದೆ ಸರ್ಕ್ಯೂಟು. ಇಲ್ಲಿ ಎಂಟ್ರೆನ್ಸ್. ಇದು ಈ ಬೆಡ್ರೂಮ್ದು ಎಂಟ್ರೆನ್ಸ್ ಆದ ತಕ್ಷಣ 4 ಲೈಟ್ ಸ್ವಿಚ್ ಜಂಕ್ಷನ್ ಬಾಕ್ಸ್ ಇದ್ದಾವೆ. 2 ಫ್ಯಾನ್ ಬಾಕ್ಸ್ ಇದ್ದಾವೆ. ಇಲ್ಲಿ ತಲೆ ಬರುತ್ತೆ ಈ ಸೈಡು. ತಲೆ ಹತ್ರ ಇಲ್ಲಿ ಫ್ಯಾನ್ ಬಾಕ್ಸು, ಅಲ್ಲೊಂದು ಫ್ಯಾನ್ ಬಾಕ್ಸು, ಸುತ್ತಲೂ 4 ಜಂಕ್ಷನ್ ಬಾಕ್ಸ್ ಇದ್ದಾವೆ. ಇಲ್ಲಿಂದ ಒಂದು ಡ್ರಾಪ್ ಆಗಿದೆ. ಇಲ್ಲಿ ಜಂಕ್ಷನ್ ಬಾಕ್ಸಿಂದ ಸರ್ಕ್ಯೂಟ್ ಇಲ್ಲಿ ಬಂದಿದೆ. ಆಮೇಲೆ ಇಲ್ಲೊಂದು ಜಂಕ್ಷನ್ ಬಾಕ್ಸು, ಇಲ್ಲೊಂದು ಜಂಕ್ಷನ್ ಬಾಕ್ಸು. ಈ ಫ್ಯಾನ್ ಬಾಕ್ಸಿಂದ ಈ ಸೈಡ್ ಡ್ರಾಪ್ ಆಗಿದೆ. ಆಮೇಲೆ ಸರ್ಕ್ಯೂಟ್ ಇಲ್ಲಿ ಡ್ರಾಪ್ ಆಗಿ ಅಲ್ಲಿಂದ ಇನ್ನೊಂದು ಡ್ರಾಪು ಸೀದಾ ಅಲ್ಲಿ ಹೋಗಿದೆ. 2 ಡ್ರಾಪ್ ಇದೆ ಟೋಟಲ್ಲು. ಡ್ರೆಸ್ಸಿಂಗ್ ಏರಿಯಾ ಇದು. ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಈ ಸೈಡ್ ಡ್ರಾಪ್ ಕೊಟ್ಟಿಲ್ಲ, ಆ ಸೈಡ್ ಮಾತ್ರ ಡ್ರಾಪ್ ಕೊಟ್ಟಿದ್ದೀವಿ. ಈ ಸೈಡ್ ಮೇಲೆ ಒಂದು ಬೆಂಡು, ಕೆಳಗೊಂದು ಬೆಂಡ್ ಹಾಕಿ ಈ ಸಂಕನದೆಲ್ಲ 2 ಲೈಟ್ ಪಾಯಿಂಟ್ ಇದ್ದಾವೆ. ಅಲ್ಲೊಂದು ಇಲ್ಲೊಂದು ಇದು ಕಳಿಸಿದ್ವಿ. ಇದು ಬಾತ್ರೂಮ್. ಇದು ಆ ಸೈಡು ಈ ಸೈಡ್ 2 ಡ್ರಾಪ್ ಇದ್ದಾವೆ. ಒಂದು ಸೈಡ್ ಗೀಸರ್ಗೆ, ಒಂದು ಸೈಡ್ ಎಕ್ಸಾಸ್ಟ್ ಫ್ಯಾನ್ಗೆ. ಈ ಬೆಡ್ರೂಮ್ದು ಆಯಿತು. ಔಟ್ಸೈಡು ಲಿಂಕ್ ಕೊಟ್ಟಿದ್ದೀವಿ ಅದಕ್ಕೊಂದು ಇರಲಿ ಅಂತ. ಔಟ್ಸೈಡ್ದು ಲೈಟಿಂಗ್ ಒಂದು. ಔಟ್ಸೈಡು ಒಂದು 6 ಪಾಯಿಂಟ್ ಇದ್ದಾವೆ. ಇದರಲ್ಲಿ ಇಲ್ಲೊಂದು 3, ಆ ಸೈಡ್ ಒಂದು 3 ಇದ್ದಾವೆ. ಆಮೇಲೆ ಇಲ್ಲಿ ವಾಲ್ ಇದೆ, ಅದು ಎಕ್ಸ್ಚೇಂಜ್ ಮಾಡಿದ್ದಾರೆ. ಮೇಲೆ ಬೆಡ್ರೂಮ್ಗೋಸ್ಕರ ವಾಲ್ ಭೀಮಾಗ ಹಾಕಿದ್ದಾರೆ. ಅದಕ್ಕೆ ಕೆಳಗಡೆ ರಾಡ್ ಹತ್ರ ಕೆಳಗಡೆ ನುಗ್ಗಿಬಿಟ್ಟಿದ್ದೀವಿ. ನುಗ್ಗಿ ಆಮೇಲೆ ಚಿಪ್ ಮಾಡಿದರೆ ಬರುತ್ತೆ. ವಾಲ್ ಕಟ್ತಾರಲ್ಲ ಅವಾಗ ಬೆಂಡ್ ಹಾಕ್ಕೊಂಡು ವಾಲ್ ಅಂತ. ಇಲ್ಲಿಂದ ಕಿಚನ್ ಹತ್ರ ಜಂಕ್ಷನ್ ಬಾಕ್ಸ್ ಇದೆಯಲ್ಲ, ಅದಕ್ಕೊಂದು ಲಿಂಕ್ ಕೊಟ್ಟಿದ್ದೀವಿ. ಇಲ್ಲಿಂದ ಒಂದು ಡ್ರಾಪ್ ಕೊಟ್ಟಿದ್ದೀವಿ ಆ ಕಡೆ ಸ್ವಿಚ್ ಕಂಟ್ರೋಲ್ಗೆ. ಇಲ್ಲೊಂದು ಬಾಕ್ಸ್ ಇದೆ. ಆಮೇಲೆ ಸರ್ಕ್ಯೂಟ್ ಇಲ್ಲಿ ಬರುತ್ತೆ ಡೈರೆಕ್ಟಾಗಿ. ಕಿಚನ್ ಇದೆಲ್ಲ ಫ್ಯಾನ್ ಬಾಕ್ಸ್, ಜಂಕ್ಷನ್ ಬಾಕ್ಸ್ ಒಂದು ಡ್ರಾಪ್ ಆಗಿದೆ. ಸರ್ಕ್ಯೂಟ್ ಒಂದು ಡ್ರಾಪ್ ಆಗಿದೆ. 2 ಡ್ರಾಪ್ ಇದ್ದಾವೆ ಇಲ್ಲಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಮೀಟ್ರ್ ಬಾಕ್ಸ್ ಬರುತ್ತೆ. ಇಲ್ಲಿ 2 ರೈಸಿಂಗ್ ಇಕ್ಕಿದ್ದೀವಿ. ಹೀಟ್ ಪಂಪಿಗೆ ಮೇಲೆ ಸ್ಟ್ರೇಟಾಗಿ ಹೋಗ್ತಾವಂತೆ. 2 ಡ್ರಾಪ್ ಇದ್ದಾವೆ. ಈ ಕಿಚನಲ್ಲಿ ಒಂದು ಫ್ಯಾನ್ ಬಾಕ್ಸು, ಸುತ್ತಲೂ 9 ಆ ಲೈನಲ್ಲಿ 3 ಇದ್ದಾವೆ. 1 2 3 ಆ ಫ್ಯಾನ್ ಬಾಕ್ಸ್ ಆ ಕಡೆ ಈ ಕಡೆ ಒಂದು. ಆಮೇಲೆ ಈ ಸೈಡ್ 3 ಫ್ಯಾನ್ ಬಾಕ್ಸ್ ಜಂಕ್ಷನ್ ಬಾಕ್ಸ್ ಲೈಟ್ ಪಾಯಿಂಟು. ಇಲ್ಲಿಂದ ಸ್ಟ್ರೇಟ್ ಜಂಕ್ಷನ್ ಬಾಕ್ಸ್ ಲಿಂಕಾಗಿ ಆ ಕಡೆ ಡ್ರಾಪ್ ಆಗಿದೆ. ಪೇಂಟ್ ಮಾರ್ಕ್ ಮಾಡಿದ್ವಿ, ಚೆನ್ನಾಗಿ ಕಟ್ಟಿದ್ವಿ. ಆ ಕಡೆ ಮಿಸ್ಗಡೆಲ್ಲ ನಾವು ಹೊಡಿಯೋಕ್ಕೆಲ್ಲ ಕಡೆ ಎಲ್ಲ ತಳಗಡೆ ಹೊಡಿಯಲ್ಲ ರೂಮು. ಆಮೇಲೆ ಈ ಜಂಕ್ಷನ್ ಬಾಕ್ಸಿಂದ ಇಲ್ಲೊಂದು ಡ್ರಾಪ್ ಆಗಿದೆ. ಇಲ್ಲಿಂದ ಹಿಂಗೆಲ್ಲ ಬೆಂಡಾಗಿ ಇಲ್ಲೊಂದು ಡ್ರಾಪ್ ಕೊಟ್ಟಿದ್ವಿ. ಇದೆಲ್ಲ ಕಿಚನ್ ಏರಿಯಾ. ಇದು ಬಂದ್ಬಿಟ್ಟು ಡೈನಿಂಗ್ ಹಾಲು.
ಡೈನಿಂಗ್ ಹಾಲು, ಇದು ಕಟ್ಔಟು, ಇದು ಸ್ಟೇರ್ ಎಂಟ್ರೆನ್ಸಿ. ಇಲ್ಲೊಂದು 2 ಲೈಟ್ ಪಾಯಿಂಟ್ ಇದ್ದಾವೆ. ಇಲ್ಲಿಂದ ಇಲ್ಲಿ ಲಿಂಕ್ ಕೊಟ್ಟು ಆ ಸೈಡ್ ಡ್ರಾಪ್ ಕೊಟ್ಟಿದ್ದೀವಿ. ಹಿಂಗೆ ಕನೆಕ್ಷನ್ ಹಿಂಗೆ ಹೋಗಿ ಅಲ್ಲಿ 2 ರೇಸಿಂಗ್ ಮಾಡಿದ್ದೀವಿ. ನಂತರ ಆಮೇಲೆ ಈ ಜಂಕ್ಷನ್ ಬಸ್ ಕೊಟ್ಟು ಇಲ್ಲಿ ಲಿಫ್ಟ್ ಹತ್ರ ಒಂದು ಮೇಲೆ ಲೈಟ್ ಪಾಯಿಂಟ್ ಕೊಟ್ಟಿದ್ದೀರ ಅಂತ ಒಂದು ಡ್ರಾಪ್ ಬಿಟ್ಟಿದ್ದೀವಿ. ಆಮೇಲೆ ಈ ಕಡೆ ಒಂದು ಲೈಟ್ ಪಾಯಿಂಟ್ ಇದೆ ಸುತ್ತಲೂ, ಅದಕ್ಕೆಲ್ಲ ಲಿಂಕ್ ಕೊಟ್ಟಿದ್ದೀವಿ. ಇದು ಡೈರೆಕ್ಟಾಗಿ ಅಲ್ಲ ಲೈಟ್ ಪಾಯಿಂಟ್ ಹತ್ರ ಹೋಗುತ್ತೆ ಲಿಂಕ್. ಸುಮಾರು 2 ಕೇಳಿದ್ರಂದ್ರೆ ಅದಕ್ಕೋಸ್ಕರ ಇಲ್ಲಿ 2 ಸರ್ಕ್ಯೂಟ್ ಬಂದವೆ. ಒಂದು ರೂಮಿಗೊಂದು, ಒಂದು ಹಾಲ್ಗೊಂದು, 2 ಸರ್ಕ್ಯೂಟು. ಇದೆಲ್ಲ ಹಾಲು. ಆಮೇಲೆ ಈ ಸೈಡು ಬೆಡ್ರೂಮು. ಸ್ಟೇರ್ಕೇಸ್ ಕೆಳಗಡೆ ಅಲ್ಲಿ ಎಂಟ್ರಿ ಆಗುತ್ತೆ ರೂಮು. ಇಲ್ಲಿ ಡೋರ್ ಇರೋದು ಮೇನ್ ಡೋರು ಈ ಬೆಡ್ರೂಮ್ಗೆ ಡೋರ್ ಇಲ್ಲಿರೋದು. ಎಂಟ್ರೆನ್ಸ್ ಇಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಆ ಸೈಡ್ ಈ ಸೈಡ್ ಡ್ರಾಪ್ ಕೊಟ್ಟಿದ್ದೀವಿ. ನಂತರ ಈ ಕಡೆ ಬಂದು ಇಲ್ಲೊಂದು ಜಂಕ್ಷನ್ ಬಾಕ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಒಂದು ಫ್ಯಾನ್ ಬಾಕ್ಸ್ ಆ ಕಡೆ ಬರುತ್ತಲ್ಲ, ಇಲ್ಲಿ ಡೋರ್ ಅದಕ್ಕೋಸ್ಕರ ಇಲ್ಲೊಂದು ಫ್ಯಾನ್ ಬಾಕ್ಸಿಂದ ಒಂದು ಡ್ರಾಪ್ ತೊಗೊಂಬಂದು ಇಲ್ಲಿ ಬಿಟ್ಟಿದ್ದೀವಿ. ಸ್ವಿಚ್ ಕಂಟ್ರೋಲ್ ಲೈಟಿಗೆ ಫ್ಯಾನ್ ಬಾಕ್ಸಿಂದ ಆ ಸೈಡ್ ಒಂದು ಡ್ರಾಪ್ ಕೊಟ್ಟಿದ್ದೀವಿ. ಇದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಇಲ್ಲಿ ಕೆಳಗಡೆ. ಇದು ಸಿಂಕಲ್ಲಿ ಇಲ್ಲಿ ಕೆಳಗಡೆ ಬಾತ್ರೂಮ್ ಬರುತ್ತೆ. ಆಮೇಲೆ ಅದೇ ಥರ ಆ ಸೈಡ್ ಥರ ಸೇಮು ಬೆಂಡಕ್ಕೆ ಇಲ್ಲೊಂದು ಬೆಂಡ್ ತೆಗೊಂಡು ಬೆಂಡ್ ಹಾಕೊಂಡು ಸೀದಾ ಅಲ್ಲಿ ಲಿಂಕ್ ಕೊಟ್ಟು ಆ ಸೈಡ್ ಡ್ರಾಪ್ ಈ ಸೈಡ್ ಡ್ರಾಪ್ ಕೊಟ್ಟರೆ ಒಂದು ಸೈಡ್ ಎಕ್ಸಾಸ್ಟ್ಗೆ, ಒಂದು ಸೈಡ್ ಗೀಸರ್ಗೆ ಅಂತ. ಇಲ್ಲಿ ವಾಲ್ ಬರುತ್ತೆ. ಇಲ್ಲಿ 4 ಇಂಚು ವಾಲು. ಅದಕ್ಕೋಸ್ಕರ ಕೆಳಗಡೆ ಪೈಪ್ ಬಿಟ್ಟಿದ್ದೀನಿ. ವಾಲ್ಗೆ ಫುಲ್ ಕೊಟ್ಟಿಲ್ಲ ಸೀಲಿಂಗ್ವರೆಗೂ. ಅದಕ್ಕೋಸ್ಕರ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಇದು ಡ್ರೆಸ್ಸಿಂಗ್ ಏರಿಯಾ ಎಂಟ್ರಿ. ಇದು ತಲೆ ಇಲ್ಲಿ ಬರುತ್ತೆ. ಸರ್ಕಿಟಲ್ಲೇ ಬ್ಯಾಕ್ ಇಂಟ್ರ್ ಹೊಡ್ಕೋಬೋದು ಅಂತ ಅಲ್ಲಿ ಬಿಟ್ಟು ಹೊರಗಡೆ ಈ ಕಡೆ ಅಲ್ಲಿ ಬರ್ತಾನೆ ಇಲ್ಲ ಬೀಮದು. ನಂತರ ಇದೆಲ್ಲ ಹಾಲಲ್ಲಿ 4 ಫ್ಯಾನ್ ಬಾಕ್ಸ್ ಇದ್ದಾವೆ. ಅಲ್ಲೊಂದು ಸೆಂಟ್ರಲ್ ಲೈಟ್ ಪಾಯಿಂಟ್, ಆ ಕಡೆ ಈ ಕಡೆ ಫ್ಯಾನ್ ಬಾಕ್ಸು. ಆಮೇಲೆ ಇಲ್ಲೊಂದು ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸು, ಜಂಕ್ಷನ್ ಬಾಕ್ಸು ಈ ಲೈನಿಗೆ ಈ ಥರ ಇದೆ. ಈ ಲೈನಿಗೆ 5 ಜಂಕ್ಷನ್ ಬಾಕ್ಸ್ ಇದ್ದಾವೆ. ಸೆಂಟ್ರ್ ಜೂಮರ್ ಬರುತ್ತೆ. ಈ ಜಂಕ್ಷನ್ ಬಾಕ್ಸಿಂದ ಡ್ರಾಪ್ ಈ ಸೈಡ್ ಒಂದು ಡ್ರಾಪು, ಈ ಕಡೆ ಒಂದು ಡ್ರಾಪ್ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲೊಂದು ಫ್ಯಾನ್ ಬಾಕ್ಸು ಸೇಮ್ ಇದೆ ಹಿಂಗೆ. ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸು, ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸು, ಜಂಕ್ಷನ್ ಬಾಕ್ಸು. ಈ ಜಂಕ್ಷನ್ ಬಾಕ್ಸಿಂದ ಈ ಸೈಡ್ ಒಂದು ಡ್ರಾಪ್ ಕೊಟ್ಟಿದ್ದೀವಿ. ಅಲ್ಲೊಂದು ಡ್ರಾಪ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಹಂಗೆ ಕನೆಕ್ಷನ್ ಕೊಡ್ಬೇಕಾಯ್ತು, ಆ್ಯಂಗಲ್ಗಳು ಹಾಕಿದ್ದಾರೆ. ಅದಕ್ಕೋಸ್ಕರ ಪೈಪ್ ತೋರ್ತಾಯಿಲ್ಲ. ಹಿಂಗೆ ಬಂದು ಹಿಂಗೆ ಕನೆಕ್ಷನ್ ಹಿಂಗೆ ಕೊಟ್ಟಿದ್ದೀವಿ ಎಲ್ಲವು. ಎಲ್ಲ ಹಾಲಾಯಿತು. ಇದು ಔಟ್ ಸೈಡ್ಗೆ 3 ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಅದಕ್ಕೆ ಅಲ್ಲೇ ಡ್ರಾಪ್ ಕೊಟ್ಬಿಟ್ಟಿವಿ. ಅಲ್ಲೇ ವಾಲಲ್ಲಿ ಕಟ್ ಬರೋಣ ಅಂತ. ಆಮೇಲೆ ಮೂಲೆ CCTV ಇದೆ. CCTV ಹಿಂಗೆ ಬಂದು ಡೈರೆಕ್ಟಾಗಿ ಬಂದು ಅಲ್ಲೋಗಿ ಡ್ರಾಪ್ ಆಗ್ತವೆ. ಇಲ್ಲಿ ಡ್ರಾಪ್ ಆಗ್ತವೆ. ಇಲ್ಲಿ ಟೋಟಲ್ಲು CCTV ಟೋಟಲು ಎಷ್ಟು ಡ್ರಾಪ್ ಇದ್ದಾವೆ? 7 ಡ್ರಾಪ್ ಇದ್ದಾವೆ. 3 D ಬಾಕ್ಸ್ ಹತ್ರ ಹೋಗ್ತವೆ. ಇನ್ನೂ ಒಂದು ಡೈರೆಕ್ಟಾಗಿ ಹಿಂಗೆ ಬೆಂಡಾಗಿ ಈ ಸೈಡ್ ಬರುತ್ತೆ ಒಂದು. ಆಮೇಲೆ ಇನ್ನೊಂದು ಡೈರೆಕ್ಟ್ ಆ ಮೂಲೆ ಕಾರ್ನರ್ ಹತ್ರ ಹೋಗುತ್ತೆ. ಇನ್ನೊಂದು ಸೀದಾ ಹಂಗೆ ಬಂದು ಆ ಮೂಲೆಯಲ್ಲಿ ಬರುತ್ತೆ. ಟೋಟಲ್ಲು CCTV ಆ ಮೂಲೆ 4 ಮೂಲೆಗಳು CCTV ಕ್ಯಾಮ್ರಾ ಡ್ರಾಪ್ ಬಿಟ್ಟಿದ್ದೀವಿ. TV ಇದೊಂದು ಬರುತ್ತೆ. 2 ಸರ್ಕ್ಯೂಟ್ ಇದ್ದಾವೆ, ಒಂದು ಡಾಟದ ಇದೆ. ಟೋಟಲ್ 3 D ಬಾಕ್ಸ್ ಹತ್ರ ಹೋಗ್ತವೆ. ಇಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಬಿಟ್ಟು ಲೈಟ್ ಪಾಯಿಂಟ್ ಬಿಟ್ಟಿದ್ದೀವಿ. 1 2 3 ಈ ಥರ ಅದಂಗೆ ಕನೆಕ್ಷನ್ ಅಲ್ಲೇ ಬೆಂಡೆ ಅಲ್ಲೇ ಆ ಕಡೆ ಸೈಡ್ ಬರುತ್ತೆ. ಇವೆಲ್ಲ ತೋರ್ತಾಯಿಲ್ಲ ಅಂದು ಕೆಳಗಡೆ ಬೀಮಲ್ಲಿ ಬಂದು ಹಿಂಗೆ ಜಿಗ್ಸಾಗ್ ಥರ ಒಂಥರ ಹಾಕಿದ್ದೀವಿ. ಇದ್ರ ಡ್ರಾಪ್ ಇಲ್ಲೇ ಇದೆ. ಸ್ವಿಚ್ ಕಂಟ್ರೋಲ್ ಬೇಕಾದ್ರೆ ಮಾಡ್ಕೊಳ್ಬೋದು. ಇಲ್ಲಿ ಇದೆಲ್ಲ ಹಾಲು ಇದು ಔಟ್ಸೈಡ್ ಸಜ್ಜ. ಇದು ಆಮೇಲೆ ಔಟ್ಸೈಡ್ ಇಲ್ಲಿ ಮೇನ್ ಡೋರ್ ಹತ್ರ ಒಂದು ಸ್ವಿಚ್ ಕಂಟ್ರೋಲ್ಗೆ ಡ್ರಾಪ್ ಬಿಟ್ಟಿದ್ವಿ. ಇದೆಲ್ಲ ಡೈನಿಂಗ್ ಅಲ್ಲ, ಸ್ವಿಮ್ಮಿಂಗ್ ಪ್ಯಾಸೇಜ್ ಇಲ್ಲೆಲ್ಲ ಪ್ಲೇಸ್ ಇದೆ. ಅಲ್ಲೊಂದು ಲೈಟ್ ಪಾಯಿಂಟ್ಗಳು ಒಂದು ಟೋಟಲು 7 ಲೈಟ್ ಪಾಯಿಂಟ್ ಇದ್ದಾವೆ. 9 ಲೈಟ್ ಪಾಯಿಂಟ್ ಇದ್ದಾವೆ. ಒಂದು ಫ್ಯಾನ್ ಬಾಕ್ಸ್ ಇದೆ. ಈ ಲೈನಲ್ಲಿ 3, ಈ ಲೈನಲ್ಲಿ 3, ಅಲ್ಲೊಂದು. ಅದು ಕಿಚನ್ ಹೇಳಿದ್ನಲ್ಲ, ಸರ್ಕ್ಯೂಟ್ ಇಲ್ಲಿ ಲಿಂಕ್ ಆಗುತ್ತೆ. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಇಲ್ಲಿ ಸರ್ಕ್ಯೂಟಿಂಗ್ ಲಿಂಕ್ ಆಗಿ ಇದಕ್ಕೆ ಸೇರಿ ಇಲ್ಲೆಲ್ಲ ಸರ್ವಿಸ್ ಬರುತ್ತೆ. ಇಲ್ಲಿಂದ ಆ ಕಡೆ ಡ್ರಾಪ್ ಕೊಟ್ಟಿದ್ದೀವಿ. ಈ ಮೂಲೆ ಹೇಳಿದ್ನಲ್ಲ ಕಾರ್ನರ್ CCTV, ಆ ಮೂಲೆಯಲ್ಲಿ ಕಾರ್ನರ್ ಜಂಕ್ಷನ್ ಬಾಕ್ಸ್ ಸಿಕ್ಕಿ ಬೇರೆ ಹಾಕಿಟ್ಟಿದೆ. ಸೀದಾ ಹಿಂಗೆ ಬಂದು ಅಲ್ಲಿ TV ಹತ್ರ ಹೋಗುತ್ತೆ. ಅಲ್ಲಿ ಡ್ರಾಪ್ಗಳಿದಾವಲ್ಲ ಅಲ್ಲಿ ಹೋಗ್ತವೆ.
ಇಲ್ಲೊಂದು CCTV ಇದೆ ಹೇಳಿದ್ನಲ್ಲ ಈ ಕಾರ್ನರ್ದು, ಆ ಭೀಮ ಹತ್ರ ಬಂದು ಡ್ರಾಪ್ ಆಗಿದೆ ಇಲ್ಲಿ. ಡ್ರಾಪ್ಗಳೆಲ್ಲ ಕೆಳಗಡೆ ಹೊಡಿಯಲ್ಲ ನಾವು, ಕೆಳಗಡೆ ಚೆನ್ನಾಗಿ ಕಟ್ಬಿಡ್ತೀವಿ. ನೋಡಿ ಹೆಂಗೆ ಕಟ್ಟಿದ್ವಿ, ಕೆಳಗಡೆ ಕೂಡ ಕಟ್ಟಿದ್ವಿ. ಆ ಕಡೆಯಿಂದ ಸ್ವಲ್ಪ ನಿಂಗೆ ಆ ಕಡೆ ಒಂದು ಕವರ್ ಬ್ಲಾಕ್ ಕೊಟ್ಟರೆ ಈ ಕಡೆ ಫುಲ್ ಟಚ್ ಆಗಿಬಿಡುತ್ತೆ, ಫ್ರೆಶರ್ ಬಿದ್ದು ಅಂಟಿ ಬಂದುಬಿಡುತ್ತೆ. ಇಲ್ಲಾಂದರೆ ಬರಲಿಲ್ಲ ಅಂದರೆ ಆ ಥರ ಕವರ್ ಬ್ಲಾಕ್ ಕೊಟ್ಬಿಡ್ತೀವಿ, ಪೈಪಿಗೆ ಕಟ್ಟಿಬಿಡ್ತೀವಿ ಚೆನ್ನಾಗಿ, ಕವರ್ ಬ್ಲಾಕು ಮತ್ತು ಪೈಪಿಗೆ ರಿಂಗಿಗೆ. ಇಲ್ಲಿ 2 ವೇಲಾಡೋಕ್ಕೆ 2 ಹುಕ್ ಹಾಕಿದ್ದೀವಿ. ಟೋಟಲ್ 21 ಇದ್ದಾವೆ, ಇವು 15, ಇದೊಂದು 6 ಡ್ರಾಪ್ಸ್ಗಳು. ಇದೊಂದು ಬೆಡ್ರೂಮು, ಇದು ಕಿಚನು, ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ, ಪೂಜೆ ರೂಮು, ಸ್ಟೇರ್ಕೇಸ್ ಸೆಂಟ್ರ್ ಬರುತ್ತೆ. ಅದೊಂದು ಬೆಡ್ರೂಮ್ ಇದೆ, ಅದೆಲ್ಲ ಹಾಲು, TV ಏರಿಯಾ, ಅದೆಲ್ಲ ಔಟ್ಸೈಡ್ ಸಜ್ಜೆ ಡ್ರಾಪ್ ಇದೆ. ಓಕೆ ಗೈಸ್, ಬಾಯ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.